ರಾಷ್ಟ್ರೀಯ ಸಹಕಾರಿ ಅಭಿವೃದ್ಧಿ ನಿಗಮ ಎನ್ಸಿಡಿಸಿ. ಎನ್ಸಿಡಿಸಿಯನ್ನು ಸಂಸತ್ತಿನ ಕಾಯ್ದೆಯಡಿ ಮಾರ್ಚ್ 1963ರಲ್ಲಿ ಸ್ಥಾಪಿಸಲಾಯಿತು. ಇದು ಭಾರತ ಸರ್ಕಾರದ ಸಹಕಾರಿ ಖಾತೆ ಅಡಿಯಲ್ಲಿ ಬರುವ ಒಂದು ಸಂವಿಧಾನಿಕ ಘಟಕ. ಸಹಕಾರಿ ಕ್ಷೇತ್ರದ ಅಭಿವೃದ್ಧಿಗಾಗಿ ಸನ್ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ಸಹಕಾರದಿಂದ ಸಮೃದ್ಧಿ ಎಂಬ ಕಲ್ಪನೆಯನ್ನು ಸಾಕಾರಗೊಳಿಸಲು ಕಾರ್ಯನಿರತವಾಗಿದೆ. अमृत काल में देश के गांव, देश के किसान के सामर्थ्य को बढ़ाने के लिए अब देश के कोऑपरेटिव सेक्टर की भूमिका बहुत बड़ी होने वाली है. सरकार और सहकार मिलकर विकसित भारत, आत्मनिर्भर भारत के संकल्प को ಡಬಲ್ ಮಜಬೂತಿ ದೇಂಗೆ. ನವದೆಹಲಿಯಲ್ಲಿರುವ ತನ್ನ ಪ್ರಧಾನ ಕಚೇರಿ, ವಿವಿಧ ರಾಜ್ಯಗಳಲ್ಲಿರುವ 18 ಪ್ರಾದೇಶಿಕ ಕಚೇರಿಗಳು, 9 ಉಪ ಪ್ರಾದೇಶಿಕ ಕಚೇರಿಗಳು ಮತ್ತು ತರಬೇತಿ ಅಕಾಡೆಮಿ ಲಿನಾಕ್ ಮೂಲಕ ದೇಶದಾದ್ಯಂತ ಸಹಕಾರ ಅಭಿವೃದ್ಧಿಗಾಗಿ ಸದಾ ಸಿದ್ಧವಾಗಿದೆ. ಉತ್ಪಾದನೆ ಮತ್ತು ಉತ್ಪಾದಕತೆ ಹೆಚ್ಚಿಸಲು ಮತ್ತು ಬೆಳೆ ನಂತರದ ಸೌಲಭ್ಯಗಳನ್ನು ಸ್ಥಾಪಿಸಲು ರೈತ ಸಹಕಾರಿ ಸಂಘಗಳನ್ನು ಉತ್ತೇಜಿಸುವುದು, ಬಲಪಡಿಸುವುದು ಮತ್ತು ಅಭಿವೃದ್ಧಿಪಡಿಸುವುದು ಈ ನಿಗಮದ ಮುಖ್ಯ ಉದ್ದೇಶ. ನಿಗಮವು ಕೃಷಿ ಮಾರುಕಟ್ಟೆ ಮತ್ತು ಹೂಡಿಕೆಗಳು, ಸಂಸ್ಕರಣೆ, ಸಂಗ್ರಹಣೆ, ಕೋಲ್ಡ್ ಸ್ಟೋರೇಜ್, ಕೋಲ್ಡ್ ಚೈನ್ ಮತ್ತು ಕೃಷಿ ಉತ್ಪನ್ನಗಳ ಮಾರುಕಟ್ಟೆ ಮತ್ತು ಬೀಜಗಳು, ರಸಗೊಬ್ಬರಗಳು ಮತ್ತು ಇತರ ಕೃಷಿ ಹೂಡಿಕೆಯಂತಹ ಕಾರ್ಯಕ್ರಮಗಳಿಗೆ ವಿಶೇಷ ಒತ್ತು ನೀಡುತ್ತದೆ. ನಿಗಮವು ಹೈನುಗಾರಿಕೆ, ಜಾನುವಾರು, ಕೈಮಗ್ಗ, ರೇಷ್ಮೆ ಸಾಕಣೆ, ಕೋಳಿ ಸಾಕಣೆ, ಮೀನುಗಾರಿಕೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗ, ಮಹಿಳಾ ಸಹಕಾರ ಸಂಘಗಳು ಮುಂತಾದ ಕೃಷಿಯೇತರ ಕ್ಷೇತ್ರಗಳಲ್ಲಿ ದುರ್ಬಲ ವರ್ಗಗಳಿಗೆ ವಿಶೇಷ ಒತ್ತು ನೀಡುವ ಮೂಲಕ ಸಹಕಾರಿ ಮೂಲಕ ಆದಾಯ ಉತ್ಪಾದಿಸುವ ಚಟುವಟಿಕೆಗಳನ್ನು ಉತ್ತೇಜಿಸಲು ಶ್ರಮಿಸುತ್ತದೆ. ನಿಗಮವು ಯುವಕರು ಮತ್ತು ಮಹಿಳೆಯರ ಸಬಲೀಕರಣಕ್ಕಾಗಿ ಯುವ ಮತ್ತು ನಂದಿನಿ ಸಹಕಾರ್, ಆರೋಗ್ಯ ಮತ್ತು ಹೈನುಗಾರಿಕೆಗಾಗಿ ಆಯುಷ್ಮಾನ್ ಮತ್ತು ಡೈರಿ ಸಹಕಾರ ಯೋಜನೆಗಳನ್ನು ನಡೆಸುತ್ತಿದೆ. ಜೊತೆಗೆ ಸಹಕಾರಿ ಕ್ಷೇತ್ರದ ಅಭಿವೃದ್ಧಿಗಾಗಿ ಎನ್ಸಿಡಿಸಿ ರೈತ ಉತ್ಪಾದಕ ಸಂಸ್ಥೆಗಳು, ಮೀನು ಕೃಷಿಕರ ಉತ್ಪಾದಕ ಸಂಸ್ಥೆಗಳು, ಪ್ರಧಾನಮಂತ್ರಿ ಮತ್ಸ್ಯ ಸಂಪದಾ ಯೋಜನೆ, ಕೃಷಿ ಮೂಲಸೌಕರ್ಯ ನಿಧಿ, ಪ್ರಧಾನಮಂತ್ರಿ ಸೂಕ್ಷ್ಮ ಆಹಾರ ಕೈಗಾರಿಕೆಗಳ ಉನ್ನತೀಕರಣ ಯೋಜನೆ, ರಾಷ್ಟ್ರೀಯ ಜಾನುವಾರು ಮಿಷನ್ ಮುಂತಾದ ಭಾರತ ಸರ್ಕಾರದ ಎಲ್ಲ ಸಚಿವಾಲಯ ಸಂಬಂಧಿತ ಯೋಜನೆಗಳನ್ನು ಜಾರಿಗೆ ತರುತ್ತಿದೆ. ಸನ್ಮಾನ್ಯ ಗೃಹ ಮತ್ತು ಸಹಕಾರ ಸಚಿವರ ಸಕ್ರಿಯಾತ್ಮಕ ನಾಯಕತ್ವದಲ್ಲಿ ಎನ್ಸಿಡಿಸಿ ಪ್ರತಿದಿನ ಹೊಸ ಎತ್ತರಕ್ಕೆ ಏರುತ್ತಿದೆ. ಎನ್ಸಿಡಿಸಿ ಒಟ್ಟಾರೆಯಾಗಿ ಸಹಕಾರಿ ಸಂಸ್ಥೆಗಳಿಗೆ 3,32,000 ಕೋಟಿ ರೂಪಾಯಿಗಿಂತ ಹೆಚ್ಚಿನ ಆರ್ಥಿಕ ನೆರವು ನೀಡಿದೆ. ಅಲ್ಲದೆ 2023-24ರ ಆರ್ಥಿಕ ವರ್ಷದಲ್ಲಿ ನಿಗಮವು 60,000 ಕೋಟಿ ರೂಪಾಯಿಗಿಂತ ಹೆಚ್ಚು ವಿತರಿಸಿದೆ. ಇದು 2022-23ರ ಆರ್ಥಿಕ ವರ್ಷಕ್ಕೆ ಹೋಲಿಸಿದರೆ ಸುಮಾರು 46% ಹೆಚ್ಚಾಗಿದೆ. ಎನ್ಸಿಡಿಸಿ ಪ್ರಾರಂಭವಾದಾಗಿನಿಂದ ಪ್ರತಿ ವರ್ಷ ಲಾಭವನ್ನು ಗಳಿಸಿದೆ. ಎನ್ಸಿಡಿಸಿಯ ನಿವ್ವಳ ಎನ್ಪಿಎ 2023-24ರ ಹಣಕಾಸು ವರ್ಷದಲ್ಲಿ ಶೂನ್ಯವಾಗಿದ್ದು 99.67% ಸಾಲ ಮರುಪಡೆದು ಎನ್ಸಿಡಿಸಿ 527.34 ಕೋಟಿ ರೂಪಾಯಿಗಳ ನಿವ್ವಳ ಲಾಭ ಗಳಿಸಿದೆ. ನಿಗಮವು ಲಕ್ಷ್ಮಣರಾವ್ ಇನಾಮದಾರ್ ರಾಷ್ಟ್ರೀಯ ಸಹಕಾರಿ ಸಂಶೋಧನೆ ಮತ್ತು ಅಭಿವೃದ್ಧಿ ಅಕಾಡೆಮಿ ಲಿನಾಕ್ ಮೂಲಕ ಸಹಕಾರಿ ಸಂಸ್ಥೆಗಳನ್ನು ಬಲಪಡಿಸಲು ನಿರಂತರವಾಗಿ ಶ್ರಮಿಸುತ್ತಿದೆ. ಲಿನಾಕ್ ಮತ್ತು ಪ್ರಾದೇಶಿಕ ತರಬೇತಿ ಕೇಂದ್ರವು ಒಟ್ಟು 194 ತರಬೇತಿ ಕಾರ್ಯಕ್ರಮಗಳನ್ನು ನಡೆಸಿದ್ದು 11,800ಕ್ಕೂ ಹೆಚ್ಚು ಮಂದಿ ಭಾಗವಹಿಸಿದವರಿಗೆ ತರಬೇತಿ ನೀಡಿದೆ. ಸಹಕಾರ ಸಚಿವಾಲಯದ ರಚನೆಯ ನಂತರ ರಾಷ್ಟ್ರೀಯ ಸಹಕಾರಿ ಅಭಿವೃದ್ಧಿ ನಿಗಮದ ಮೂಲಕ ಸಹಕಾರಿ ಕ್ಷೇತ್ರದ ಅಭಿವೃದ್ಧಿಗೆ ಹೊಸ ವೇಗ ಸಿಕ್ಕಿದೆ. ಸಹಕಾರಿ ಸಕ್ಕರೆ ಕಾರ್ಖಾನೆಗಳನ್ನು ಬಲಪಡಿಸಲು ಎನ್ಸಿಡಿಸಿಗೆ 1,000 ಕೋಟಿ ರೂಪಾಯಿಗಳ ಅನುದಾನವನ್ನು ಸಹಕಾರ ಸಚಿವಾಲಯ ಅನುಮೋದಿಸಿದೆ. ಈ ಅನುದಾನದ ಸಹಾಯದಿಂದ ಎನ್ಸಿಡಿಸಿ ಸಹಕಾರಿ ಸಕ್ಕರೆ ಕಾರ್ಖಾನೆಗಳಿಗೆ ಸಮಂಜಸವಾದ ದರದಲ್ಲಿ 10,000 ಕೋಟಿ ರೂಪಾಯಿಗಳವರೆಗೆ ಹೆಚ್ಚುವರಿ ಅನುಮೋದನೆಯನ್ನು ಒದಗಿಸಲು ಸಾಧ್ಯವಾಗುತ್ತದೆ. ಪ್ರಾಥಮಿಕ ಕೃಷಿ ಪತ್ತಿನ ಸಮಿತಿಯ ಮೂಲಕ 1,100 ರೈತ ಉತ್ಪಾದಕ ಸಂಸ್ಥೆಗಳನ್ನು
FPO ರಚಿಸುವ ಅನುಷ್ಠಾನ ಸಂಸ್ಥೆಯಾಗಿ NCDCಯನ್ನು ನಾಮನಿರ್ದೇಶನ ಮಾಡಲಾಗಿದೆ. ಈ 1100 FPOಗಳ ರಚನೆ ಮತ್ತು ಪ್ರಚಾರವನ್ನು ಪ್ಯಾಕ್ಸ್ ಅನ್ನು ಬಲಪಡಿಸುವ ಮೂಲಕ ಮಾಡಲಾಗುವುದು. ವಿವಿಧೋದ್ದೇಶ ಪ್ಯಾಕ್ಸ್, ಡೈರಿ, ಮೀನು, ಪ್ರಾಥಮಿಕ ಸಹಕಾರಿ ಸಂಸ್ಥೆಗಳನ್ನು ಸ್ಥಾಪಿಸಲು ಯೋಜನಾ ನಿರ್ವಹಣಾ ಘಟಕವನ್ನು NCDC ಸ್ಥಾಪಿಸಿದೆ. ಸಹಕಾರಿ ಕ್ಷೇತ್ರದಲ್ಲಿ ವಿಶ್ವದ ಅತಿದೊಡ್ಡ ಕಣಜ ಯೋಜನೆಯಡಿ NCDCಯನ್ನು ಯೋಜನಾ ಅನುಷ್ಠಾನ ಏಜೆನ್ಸಿಯಾಗಿ ನಾಮನಿರ್ದೇಶನ ಮಾಡಲಾಗಿದೆ. NCDCಯನ್ನು ಈಗ CTG MSC ಯೋಜನೆಯಡಿ ಸದಸ್ಯ ಸಾಲ ಸಂಸ್ಥೆಯಾಗಿ ನಾಮನಿರ್ದೇಶನ ಮಾಡಲಾಗಿದೆ. ಇದರೊಂದಿಗೆ ಸಹಕಾರಿ ಸಂಘಗಳು ಅಡಮಾನ ರಹಿತ ಸಾಲಗಳ ಲಾಭ ಪಡೆಯಲು ಸಾಧ್ಯವಾಗುತ್ತಿದೆ. ಆಳ ಸಮುದ್ರ ಟ್ರಾಲರ್ಗಳಿಗೆ ಹಣಕಾಸು. ಮಹಾರಾಷ್ಟ್ರದಲ್ಲಿ 14 ಆಳ ಸಮುದ್ರ ಟ್ರಾಲರ್ಗಳ ಖರೀದಿಗೆ 11.55 ಕೋಟಿ ರೂಪಾಯಿಗಳ ಆರ್ಥಿಕ ನೆರವು ಮತ್ತು ಗುಜರಾತಿನಲ್ಲಿ 30 ಆಳ ಸಮುದ್ರ ಟ್ರಾಲರ್ಗಳ ಖರೀದಿಗೆ 14.4 ಕೋಟಿ ರೂಪಾಯಿ ಆರ್ಥಿಕ ಸಹಾಯವನ್ನು ನೀಡಲಾಗಿದೆ. ಕೃಷಿ ಪತ್ತಿನ ಸಹಕಾರ ಸಂಘಗಳಿಗೆ ದೀರ್ಘಾವಧಿ ಸಾಲ ಒದಗಿಸಲು ಮತ್ತು ಸಹಕಾರಿ ಕ್ರೆಡಿಟ್ ಸೊಸೈಟಿಗಳ ಮೂಲಕ ಮಹಿಳಾ ಸ್ವಸಹಾಯ ಗುಂಪುಗಳು, ಜಂಟಿ ಹೊಣೆಗಾರಿಕೆ ಗುಂಪುಗಳನ್ನು ಬಲಪಡಿಸಲು NCDC 2 ಹೊಸ ಯೋಜನೆಗಳನ್ನು ಪ್ರಾರಂಭಿಸಿದೆ. NCEL, NCOL ಮತ್ತು BBSSL ಎಂಬ 3 ಬಹುರಾಜ್ಯ ಸಹಕಾರಿ ಸಂಘಗಳ ಪ್ರಮೋಟರ್ ಕೂಡ ಆಗಿದೆ. ಹೀಗಾಗಿ NCDC ಯೋಜನೆಗಳ ಅನುಷ್ಠಾನದ ಮೂಲಕ ಭವಿಷ್ಯದಲ್ಲಿ 3 ಲಕ್ಷ ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಿನ ವಿತರಣಾ ಗುರಿಯನ್ನು ಸಾಧಿಸಲು ಶ್ರಮಿಸುತ್ತಿದೆ ಮತ್ತು ಸಹಕಾರಿ ಆಂದೋಲನವನ್ನು ಬಲಪಡಿಸುವಲ್ಲಿ ಗಮನಾರ್ಹ ಕೊಡುಗೆ ನೀಡುತ್ತಿದೆ. ಜೈ ಹಿಂದ್, ಜೈ ಸಹಕಾರ.